ನಿಮಗೆ ಹೆಂಗೆ ಮನಸ್ಸಿದೆ, ನಿಮಗೆ ಹೆಂಗೆ ಸ್ವಾಭಿಮಾನ ಇದೆ, ನಿಮಗೆ ಹೆಂಗೆ ಈಗೋ ಇದೆ, ನಿಮಗೆ ಹೆಂಗೆ ಒಳ್ಳೆತನ ಇದೆ, ನಿಮಗೆ ಹೆಂಗೆ ಕೆಟ್ಟ ಕೋಪ ಇದೆ, ಎಲ್ಲನೂ ಕೂಡ ಅವರಲ್ಲೂ ಇರುತ್ತೆ. ಅವರಿಗೆ ಸಣ್ಣ ಪುಟ್ಟ ಅಲ್ಲಿ ಪಾರ್ಕು ಸಿನಿಮಾ ಕರ್ಕೊಂಡು ಹೋಗೋದಾಗಿರ್ಬೋದು, ಬರ್ಡೇ ವಿಶ್ ಮಾಡುವಂಥದ್ದಿರ್ಬೋದು, ಸ್ಮಾಲ್ ಒಂದು ರಿಂಗ್ ಪ್ರೆಸೆಂಟ್ ಮಾಡುವಂಥದ್ದಾಗಿರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಲವ್ ಪ್ರೀತಿ ಅಂತ ಏನು ಹೇಳ್ತೀವಿ. ಸೊ ಇದರಲ್ಲಿ ಜಗಳಗಳು ಆಲ್ಮೋಸ್ಟ್ ಯಾವ ಹಂತದಲ್ಲಿ ನಡೆಯುತ್ತೆ ಆ್ಯಂಡ್ ಯಾವಾಗ ಜಗಳಗಳು ಜಾಸ್ತಿ ರೈಸ್ ಆಗುತ್ತೆ ಅನ್ನೋ ಟಾಪಿಕ್ ಇವತ್ತಿರುತ್ತೆ. ಆಲ್ಮೋಸ್ಟ್ ಪ್ರೀತಿ ವಿಚಾರದಲ್ಲಿ ಶುರುವಾತಲ್ಲಿ ಲವ್ ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ಯಾವ ಕಾರಣಕ್ಕೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಿಮಗೆ 2-3 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಕೊನೆ ತನಕ ನೋಡಿ, ಬಿಕಾಸ್ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ಅನ್ನೋ ಒಂದು ಪವಿತ್ರವಾಗಿರ್ತಕ್ಕಂಥ ರಿಲೇಷನ್ಶಿಪ್ ನಿಮ್ಮೆಲ್ರಿಗೂ ಕೂಡ ಪರಿಚಯ ಆಗಿ ಹೋಗಿರುತ್ತೆ. ಆ್ಯಂಡ್ ವಿಡಿಯೋಗಳು ಇಷ್ಟ ಆಗಿದ್ರೆ, ನಮ್ಮ ಥಾಟ್ಸ್ ಇಷ್ಟ ಆಗಿದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಏನಂತ ಹೇಳಿದ್ರೆ ನೋಡಿ, ಎಕ್ಸಾಂಪಲ್ ಈಗ ಅವರ ಇಷ್ಟಗಳನ್ನು ಅಥವಾ ನಿಮ್ಮ ಇಷ್ಟಗಳನ್ನು ಅವ್ರು ಫುಲ್ಫಿಲ್ ಮಾಡಿರ್ತಾರೆ ಅನ್ಕೊಳ್ಳೋಣ. ಈ ಆಫ್ಟರ್ ಲವ್ ಆದಮೇಲೆ ಹೇಳ್ತಿರೋದು. ಈಗ ನಿಮ್ಮ ಇಷ್ಟಗಳಿರುತ್ತೆ, ಸಣ್ಣ ಪುಟ್ಟ ಇಷ್ಟ ಅಂದರೆ ನಾನೇನು ದೊಡ್ಡ ಬಂಗಲೆ ಕೊಡಬೇಕು, ಅದು ಮಾಡಬೇಕು, ಇದು ಸಣ್ಣ ಪುಟ್ಟ ವಿಚಾರದಲ್ಲೇ ನಾವೆಲ್ಲರೂ ಕೂಡ ಜಗಳ ಮಾಡ್ಕೊಳ್ಳುವಂಥದ್ದು. ಈಗ ನಿಮ್ಮ ಇಷ್ಟಗಳನ್ನು ಅವರು ಎಲ್ಲ ಒಂದು ಫುಲ್ಫಿಲ್ ಮಾಡ್ತಾರೆ. ಬಟ್ಟೆ ವಿಚಾರ ಇರ್ಬೋದು, ಬರ್ಡೇ ವಿಶ್ ಮಾಡುವಂಥದ್ದು ಇರ್ಬೋದು, ಸ್ಮಾಲ್ ಒಂದು ರಿಂಗ್ ಪ್ರೆಸೆಂಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ತಿನ್ನೋದಾಗಿರ್ಬೋದು, ಇಷ್ಟ ಆಗಿರ್ತಕ್ಕಂಥ ಸಾಂಗ್ಗಳನ್ನು ಹೇಳೋದಾಗಿರ್ಬೋದು, ಅವರಿಗೆ ಸಣ್ಣ ಪುಟ್ಟ ಅಲ್ಲಿ ಪಾರ್ಕು ಸಿನಿಮಾ ಕರ್ಕೊಂಡು ಹೋಗೋದಾಗಿರ್ಬೋದು. ಈಗ ನಿಮ್ಮ ಇಷ್ಟವನ್ನು ಅವರು ಸೆಲೆಬ್ರೇಟ್ ಮಾಡ್ತಾರೆ, ಅದಕ್ಕೆ ಸ್ಪಂದನೆ ಮಾಡ್ತಾರೆ, ಅದಕ್ಕೆ ವ್ಯಾಲ್ಯೂ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಆ್ಯಸ್ ಇಟ್ ಈಸ್ ಅವರ ಇಷ್ಟಗಳನ್ನು ಕೂಡ ನೀವು ಕೂಡ ಸ್ಪಂದನೆ, ವ್ಯಾಲ್ಯೂ ಅದೆಲ್ಲ ಮಾಡಬೇಕಾಗತ್ತೆ. ಈಗ ನಿಮ್ಮ ಇಷ್ಟಗಳನ್ನು ಅವರೆಲ್ಲ ಸ್ಪಂದನೆ ಮಾಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ, ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲಿಂದ ನೀವು ಅವ್ರ ಇಷ್ಟಗಳನ್ನು ಸ್ಪಂದನೆ ಮಾಡದಿದ್ದಾಗ ಸೇಮ್ ನಿಮಗೆ ಹೆಂಗೆ ಆಸೆಗಳಿರುತ್ತೆ, ನಿಮಗೆ ಹೆಂಗೆ ಖುಷಿ ಅನ್ನೋದಿರುತ್ತೆ, ಅವರಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನಿಮ್ಮ ಇಷ್ಟಗಳನ್ನ ಎಲ್ಲ ಸ್ಪಂದನೆ ಮಾಡಿಬಿಟ್ಟು ಅವ್ರ ಇಷ್ಟಗಳನ್ನ ನೀವು ಸ್ಪಂದನೆ ಮಾಡಿದಾಗ ನಿಮಗೆ ಹೆಂಗೆ ಹರ್ಟ್ ಆಗ್ತಿತ್ತಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ವೇನಲ್ಲಿ ಅವ್ರಿಗೂ ಹರ್ಟ್ ಆಗುತ್ತೆ. ಇದು ಗೊತ್ತಿರಬೇಕು. ನಿಮಗೆ ಹೆಂಗೆ ಮನಸ್ಸಿದೆ, ನಿಮಗೆ ಹೆಂಗೆ ಸ್ವಾಭಿಮಾನ ಇದೆ, ನಿಮಗೆ ಹೆಂಗೆ ಈಗೋ ಇದೆ, ನಿಮಗೆ ಹೆಂಗೆ ಒಳ್ಳೆತನ ಇದೆ, ನಿಮಗೆ ಹೆಂಗೆ ಕೆಟ್ಟ ಕೋಪ ಇದೆ, ಎಲ್ಲನೂ ಕೂಡ ಅವರಲ್ಲೂ ಇರುತ್ತೆ. ಓಕೆ, ಯಾವಾಗ ಒಂದು ಸಲ ಅದಾಗದಿದ್ದಾಗ ಓಕೆ, ಬಟ್ ಎಲ್ಲ ರೀತಿಯಿಂದ ಗೊತ್ತಿದ್ದ ಮೇಲೂ ಪರ್ಪಸ್ಫುಲ್ಲಿ ಮಾಡಿದಾಗ ಅದೇನಾಗುತ್ತೆ, ಕೋಪಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಜಗಳ ರೈಸ್ ಆಗುತ್ತೆ. ಯಾಕಂದರೆ ಇಷ್ಟಪಟ್ಟಾಗ ರೈಟ್ ಇರುತ್ತೆ ಕೇಳುವಂಥದ್ದು. ನಾನು ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿ ಅಥವಾ ಹುಡುಗ, ನಮಗೆ ರೈಟ್ಸ್ ಇರುತ್ತೆ, ನೀನು ಯಾಕೆ ಹಂಗೆ ಮಾಡಲ್ಲ, ನಿಂಗೆ ಇಷ್ಟ ಇಲ್ವಾ ಅಂತ ಅಲ್ಲಿಂದ ಶುರು ಆಗುತ್ತೆ ಒಂದು ಜಗಳ. ಸೊ ಆ ಕಾರಣ ಕೇಳ್ತಾ ಇದ್ದೀನಿ, ನಿಮ್ಮ ಇಷ್ಟಪಟ್ಟಿರ್ತಕ್ಕಂಥ ಅಂದರೆ ಲೈಕ್ ಕಾಸ್ಟ್ಲಿಯಸ್ ಅಂತಲ್ಲ, ಸಣ್ಣ ಪುಟ್ಟ ವಿಚಾರದಲ್ಲಿ ಅವರ ಆಸೆಗಳನ್ನು, ಅವರ ಇಷ್ಟಗಳನ್ನು ಫುಲ್ಫಿಲ್ ಮಾಡಿ. ಒಂದು ಸೆಕೆಂಡ್ ಬಂದು ಏನಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು ಮಾತಾಡಬೇಕು, ಯಾವ ಸಿಚುವೇಶನ್ ಇದೆ, ಅದು ವೆರಿ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಕೆಟ್ಟ ಕೋಪ ಬಂದಿರುತ್ತೆ, ಮೂಡ್ ಹಾಳಾಗಿರುತ್ತೆ, ಆ ಟೈಮಲ್ಲಿ ಏನು ಮಾತಾಡಬೇಕು, ಇದು ತುಂಬ ಮುಖ್ಯ ಇರುತ್ತೆ. ಆ್ಯಂಡ್ ಆ ಮಾತು ಮೀನಿಂಗ್ಫುಲ್ ಆಗಿರ್ಬೇಕು. ಕೆಲವರು ಹಿಂಗಿಂಗೋ ಮಾತಾಡ್ತಾರೆ, ಮತ್ತೆ ರೈಸ್ ಆಗುತ್ತೆ. ಎಲ್ಲೋ ಕೂಲ್ ಆಗ್ತಿರ್ಬೇಕಾದ್ರೆ ಮತ್ತೆ ರೈಸ್ ಆಗುತ್ತೆ. ಅಲ್ಲ, ಅದು ಮಾತಾಡ್ತಿರ್ಬೇಕಾದ್ರೆ ಈ ಸಿಚುವೇಶನ್ಗೆ ಅಥವಾ ಅವ್ರು ಯಾವ ಕಾರಣಕ್ಕೆ ಜಗಳ ಆಡಿದ್ರು, ಆ ಕಾರಣಕ್ಕೆ ಆ ಜಗಳ ಕ್ಲಾರಿಟಿ ಸಿಗುತ್ತಾ ನಾನು ಮಾತಾಡೋ ಮಾತಿಂದ ಅಂತ ಇದು ಸ್ವಲ್ಪ ಗಮನ ಇರಬೇಕಾಗತ್ತೆ. ಕೆಲವರು ಜಗಳ ನಡೆದಿರೋದೇನು, ಮಾತಾಡ್ತಿರೋ ಟಾಪಿಕ್ ಏನು, ಒಂದಕ್ಕೊಂದು ಸಿಂಕೆ ಇರಲ್ಲ. ಸೊ ಹಿಂಗೂ ಎಷ್ಟು ನಡೆದೋಗಿರುತ್ತೆ. ಸೊ ಅದು ಬೇಡ. ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್, ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ಸ್, ಏನು ಮಾತಾಡ್ತೀನಿ ನಿಮಗೆ ಗೊತ್ತಿರಬೇಕು, ಏನು ಮಾತಾಡಬೇಕು, ಏನು ಮಾತಾಡ್ತಿದ್ದೀನಿ ಅಂತೇಳಿ. ಸೊ ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಸಣ್ಣ ಪುಟ್ಟ ಸಮಯ ಮತ್ತು ನಂಬಿಕೆನ ಬಿಲ್ಡ್ ಮಾಡ್ಕೊಳ್ಳಿ. ಸಮಯ ವೆರಿ ಇಂಪಾರ್ಟೆಂಟ್. ಸಮಯ ಕೊಟ್ಟಿಲ್ಲ ಅಂದರೆ ಯಾರಿಗಾರು ಸ್ವಲ್ಪ ಸಿಟ್ಟು ಬರುತ್ತೆ. ಅಟ್ಲೀಸ್ಟ್ ಸಿಕ್ಕಿರೋ ಸಮಯನಾದ್ರು ಅವರೊಟ್ಟಿಗೆ ಖುಷಿಯಾಗಿ ಸ್ಪೆಂಡ್ ಮಾಡೋಕ್ಕೆ ನೀವು ಟ್ರೈ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ಪ್ರೀತಿನೇ ಅಂತ ನೀವು ನೀವೇ ಬೇಕು ನನ್ನ ಲೈಫಲ್ಲಿ, ನೀನು ತುಂಬ ಇಷ್ಟ, ನೀವಿದ್ರೆ ನಮ್ಗೆ ಲೈಫ್ ಕಂಫರ್ಟೇಬಲ್ಲು, ಲೈಫ್ ಕಳೆಯೋಕ್ಕೆ ಇಷ್ಟ ಇದೆ, ಚೆನ್ನಾಗಿ ನನ್ನ ಲೈಫ್ ಮೂವ್ ಆಗುತ್ತೆ ಅಂತ ನಾವೇ ಕೇಳ್ಕೊಂಡಿರ್ತೀವಿ. ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟಿಲ್ಲ ಅಂದಾಗ ಯಾರಿಗಾರು ಸಹಜವಾಗಿ ಕೋಪ ಬರುತ್ತೆ. ಸೊ ಸಮಯ ಕೊಡೋಕ್ಕೆ ಟ್ರೈ ಮಾಡಿಲ್ಲ ಅಂದರೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಸಣ್ಣ ವಿಚಾರದಲ್ಲೇ ಜಗಳಗಳು ಶುರುವಾಗುವಂಥದ್ದು. ಏನಂತೀರಾ ನೀವು? ಆಲ್ಮೋಸ್ಟ್ ನಿಮ್ಮ ಲವ್ನಲ್ಲಿ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಥರ ಜಗಳಗಳಾಗಿದ್ದರೆ, ಯಾರ್ದೆಲ್ಲ ಜಗಳಗಳಾಗಿದೆ ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಏನು ಅಂತ ಹೇಳಿದ್ರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಮೆನ್ಷನ್ ಮಾಡಿ. ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಸ್ಟೇಟಸಲ್ಲಿ ಇಟ್ಕೊಳ್ಳಿ. ಆದಷ್ಟು ಬೇಗ 19,000 ಕಂಪ್ಲೀಟ್ ಆಗಿ 20,000 ಹೋಗಲಿ. ಈ ಒಂದು ಚಾನಲ್ ನಿಮಗೆ ಇಷ್ಟ ಆಗ್ತಿದ್ರೆ, ವಿಡಿಯೋಗಳು ಇಷ್ಟ ಆಗ್ತಿದ್ರೆ, ಈಗ ನಾನು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಪ್ರೇಟಾಗಿ. ಸೊ ಅದಕ್ಕೂ ಸಪೋರ್ಟ್ ಮಾಡ್ತಾ ಇರಿ. ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ಕೂಡ ಹತ್ತಿರ 96,000 ಜನ ಆಗಿದ್ದಾರೆ, ಅಲ್ಲೂ ಫಾಲೋ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.